ಸೈಡ್ ಬನ್ನಿ ಸೈಡ್ ಬನ್ನಿ ಸೈಡ್ ಬನ್ನಿ. ಚಲ್ ಕೇಳ್ರು ರಜತ್ಗೆ ಮೊಬೈಲ್ ಎತ್ತಾನ ಸಿಕ್ಕು ಅಣ್ಣ ನಿಮ್ಮ ಮೊಬೈಲ್ ಎತ್ತಾನ ರಿಸಲ್ಟ್ ಎಷ್ಟು ಬೇಕು ಬ್ಲ್ಯಾಕ್ ಒಂದು ಒಳಗಡೆ ಹೋಗ್ಬೇಡಿ ಒಳಗಡೆ ಹೋಗ್ಬೇಡಿ ಒಳಗೆ ಹೋಗಲ್ಲ ಸರ್ ಒಳಗೆ ಹೋಗಲ್ಲ ಬನ್ನಿ ಇವರೇ ಸ್ವಲ್ಪ ಈ ಕಡೆ ಬನ್ನಿ ರಾಜರ ಬಂದು ಸರ್ ಬಾರ ಒಳಗೆ ಬಂದ್ಬಿಡ ಸ್ವಲ್ಪ ಈ ಕಡೆ ಬನ್ನಿ ಇವರೇ ಸ್ವಲ್ಪ ನೀವು ಇಲ್ಲಿ ನಿಂತ್ಕೊಂಡು ಮಾಡಿ ಅಲ್ಲಿ ಒಳಕ್ಕೆ ನಿಂತ್ಕೊಳ್ಳಿ ಈ ಕಡೆ ಮಾತಾಡಿ ಮಾಡಿ ಹೋಗ್ಬೇಕು. ಹೇಳಿದ್ದೀನಿ ಮುಂದಕ್ಕೆ ಹಾಕ್ಬಿಟ್ಟು ಬಾ. ಒಳಕ್ಕೆಲ್ಲ ಬರ್ಬೇಕು ಇಲ್ಲ ಸರ್ ಗೇಟ್ ಹತ್ರ ನಿಲ್ತೀವಿ. ಲೈವ್ ಪಂಚಾಗಿದಂತೆ ನೆಲ ತೋರಿಸ್ತಾ ಇದ್ದೀರಂತೆ. ಎಲ್ಲಿ ತೋರಿಸ್ತಾ ಇಲ್ಲಿ ಹೇಳಿದ್ರಪ್ಪ ಹೇಳಿದ್ದೀನಿ. ರವಿ ಬಾರೋ ಸರ್ ಕನೆಕ್ಟ್ ಮಾಡಿ. ಗುಂಡಿ ಹಾಕ್ಬಿಟ್ಟವನಲ್ಲ ಅಣ್ಣ. ಹಾಕ್ಲೇಬೇಕಾ ಇಬ್ಬರಿದ್ದಾರೆ ಯಾರು ಇದ್ದಾರೆ ಮಾತಾಡ್ತೀನಿ ಆಮೇಲೆ ಮಾತಾಡ್ತೀನಿ ಸಂಜೆ ಮಾತಾಡ್ತೀನಿ ಅಣ್ಣ ಪಬ್ಲಿಕ್ ಗಾಡಿ ತೆಗ್ಸೋಣ ಅಲ್ಲಿ. ಆಗ ಕಾನೂನಿನ ಕ್ರಮ ಜರುಗಿಸುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಮಿಸ್ಮ್ಯಾಚ್ ಆಗಿದ್ದೇ ಆದಲ್ಲಿ ಮತ್ತೆ ಇವರು ಬಂಧನವಾಗಿ ಮತ್ತೆ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಪೊಲೀಸರು ಮಾಡಲಿದ್ದಾರೆ. ಈಗ ಸದ್ಯ ಈ ಒಂದು ಮಹಜರ್ ಪ್ರಕ್ರಿಯೆಗೆ ಕರೆತಂದಿರುವಂಥದ್ದು. ಒಂದು ವೇಳೆ ಇಲ್ಲಿ ಈಗೇನಾದರೂ ನಿಜವಾದಂಥ ಮಚ್ಚು ಮಾರ್ಗಸ್ಥರು ಸಿಕ್ಕಿದ್ದೇ ಆಯಿತು ಅಂತಂದ್ರೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮುಂಬರುವಂತಹ ಈ ಒಂದು ಮಹಜರ್ ಪ್ರಕ್ರಿಯೆ ಆದ ನಂತರ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿ ಬರಲಿದೆ. ಇವರ ಅಭಿನಯ ಹಾಗೂ ಕೊಟ್ಟ ನಂತರ ಅದನ್ನ ಒಂದು ಸೀಸ್ ಮಾಡಿಕೊಂಡು ಇದೇ ಮಚ್ಚಿರ್ಬೋದು ಪೊಲೀಸರು ಅವರ ಸ್ಟೇಷನ್ ಕಳಿಸುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಮಾಧ್ಯಮದವರು ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಅವ್ರಿಗೆ ಗೊತ್ತಾಗುವಂಥದ್ದು ಈ ವಸ್ತು ಅಂದ್ರೆ ಈ ಮಾರಕಾಸ್ತ್ರ ಏನಿದೆ ಇದು ಹಾಗೆ ರೀಲ್ಸ್ ನಲ್ಲಿ ಬಳಕೆ ಮಾಡ್ಕೊಂಡಿರುವಂತಹ ಮಚ್ಚೇನಿದೆ ಇದು ಕೂಡ ವ್ಯತ್ಯಾಸ ಇದೆ ಅನ್ನೋದು ಅಲ್ಲಿ ಬಳಸಿದ್ರೆ ಸಾಕ್ಷಿ ನಾಶವಾಗಿದ್ದಾದ್ರೆ ಅದಕ್ಕೆ ಸಹಾಯ ಮಾಡುವಂತವ್ರು ಯಾರು ಎಲ್ಲರಿಗೂ ಕೂಡ ಕಾನೂನಿನ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ನೋಡ್ತಾ ಇರೋದು ಈ ಒಂದು ಮಹಜರ್ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಆರಂಭಗೊಂಡಿರುವಂಥದ್ದು ಮಹಜರ್ ಪ್ರಕ್ರಿಯೆ ನಂತರದಲ್ಲಿ ಒಂದು ಕಸ್ಟಡಿ ಪಡೆಯುವಂತ ಅಂದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಪಡೆಯುವಂತ ಸಾಧ್ಯತೆ ಇರುತ್ತೆ. ಅದಾದ ಬಳಿಕ ಇನ್ ಕೇಸ್ ಏನಾದರೂ ಒಂದು ವೇಳೆ ಒಂದು ವಿಡಿಯೋದಲ್ಲಿ ಇರುವಂತದ್ದೇ ಮಚ್ಚು ಇಲ್ಲಿ ಫೈಬರ್ ಮಚ್ಚು ಅಂದ್ರೆ ಸೆಟ್ ಪ್ರಾಪರ್ಟಿ ಅದು ಲಭ್ಯ ಆಗಿ ಅದೇನಾದ್ರೂ ಮ್ಯಾಚ್ ಆಗಿದ್ದೆ ಆದ್ರೆ ಇವ್ರಿಗೆ ಕಾನೂನಿನ ಮುಕ್ತಿ ಸಿಗುತ್ತೆ. ಇಲ್ಲಪ್ಪ ಇವರು ಸೆಟ್ ಪ್ರಾಪರ್ಟಿಯನ್ನ ಬಳಕೆ ಮಾಡಿಕೊಂಡು ಯೂಸ್ ಮಾಡಿದ್ದಾರೆ ಅನ್ನೋಂಥದ್ದು ಆಗುತ್ತೆ. ಆದರೂ ಕೂಡ ಅಂದ್ರೆ ಆ ಒಂದು ಫೈಬರ್ ಮಚ್ಚು ಇಲ್ಲಿ ಸಿಕ್ಕರೂ ಕೂಡ ಇದರಲ್ಲಿ ಒಂದು ಮಿಸ್ ಮ್ಯಾಚ್ ಆಗಿದೆಯಲ್ಲ